ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೆಪ್ಟೆಂಬರ್ 8ರಿಂದ 12ರವರೆಗೂ ಬರೋ ಕಲರ್ಸ್ ಕನ್ನಡದಲ್ಲಿ ಎಲ್ಲಾ ಸೀರಿಯಲ್ಗಳನ್ನು ನೋಡಿ ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಿ. ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ. ಅದ್ರ ಬಗ್ಗೆ ಇಲ್ಲಿ ನಾವು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಟ್ಟಿದ್ವಿ. ಆದ್ರೆ ಕ್ವಶನ್ ನ ಕೇಳ್ತೀವಿ ಅಂತ ಇಲ್ಲಿ ಹೇಳಿದ್ರು. ಇದು ಎಷ್ಟು ದಿವಸದವರೆಗೂ ಕೇಳ್ತಾರೆ ಮತ್ತೆ ಇಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಸದ್ಯ ಒಂದು ಕನ್ಫ್ಯೂಷನ್ ಇತ್ತು. ಸದ್ಯ ಈಗ ಅದಕ್ಕೆಲ್ಲ ಒಂದು ಬ್ರೇಕ್ ಕೂಡ ಬಿದ್ದಿದೆ. ಇದ್ರ ಬಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸದ್ಯ ಈಗ 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ಈಗ ಕಲರ್ಸ್ ವಾಹಿನಿಯಲ್ಲಿ ಏನೊಂದು ಧಾರಾವಾಹಿಗಳು ಸಂಜೆ ಪ್ರಸಾರ ಆಗುತ್ತೋ 10:30ವರೆಗೂ ಎಲ್ಲಾ ಧಾರಾವಾಹಿಗಳನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಅದರಲ್ಲಿ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾರೆ. ಎಲ್ಲಾ ಕ್ವಶನ್ಗೂ ಅವ್ರು ಏನೇನು ಕ್ವಶನ್ ಕೇಳ್ತಾರೆ ಎಲ್ಲಾ ಕ್ವಶನ್ಗೂ ಕೂಡ ಇಲ್ಲಿ ಸರಿಯಾದ ಆನ್ಸರ್ನ ಕೊಡಬೇಕು. ಮತ್ತೆ 100 ಜನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ 100 ಜನದಲ್ಲೂ ಕೂಡ ಎಲ್ಲರೂ ಕೂಡ ಇಲ್ಲಿ ಕ್ವಶನ್ಗೆ ಆನ್ಸರ್ ಕೊಟ್ಟಿರ್ತಾರೆ. ಆದ್ರೆ ಅತಿ ಹೆಚ್ಚಾಗಿ ಇಲ್ಲಿ ಯಾರು ಆನ್ಸರ್ನ ಕರೆಕ್ಟ್ ಆಗಿ ಕೊಟ್ಟಿರ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಈಗ ಪ್ರೋಮೋದಲ್ಲೇ ಗೊತ್ತಾಗಿದೆ. ಸದ್ಯ ಈಗ ಕನ್ಫ್ಯೂಷನ್ ಏನಪ್ಪಾ ಇತ್ತು ಅಂತಂದ್ರೆ ಇಲ್ಲಿ ಕ್ವಶನ್ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೂ ಕೇಳ್ತಾರೆ ಅಂದ್ರೆ ಇವಾಗ ಬಿಗ್ ಬಾಸ್ ಸೆಪ್ಟೆಂಬರ್ 28ರಿಂದ ಇಲ್ಲಿ ಆರಂಭ ಆಗ್ತದೆ. ಅಲ್ಲಿವರೆಗೂ ಕ್ವಶನ್ ಕೇಳ್ತಾರಾ ಅನ್ನೋ ಒಂದು ಡೌಟ್ ಇತ್ತು. ಆದ್ರೆ ಅಲ್ಲಿವರೆಗೂ ಇಲ್ಲಿ ಕ್ವಶನ್ ನ ಕೇಳ್ತಲ್ಲ. 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ಮಾತ್ರನೇ, ಕೇವಲ 4 ದಿವಸ ಮಾತ್ರನೇ ಇಲ್ಲಿ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಿದ್ದಾರೆ. ಅವ್ರು ಏನೊಂದು ಕ್ವಶನ್ ಕೇಳ್ತಾರೆ ಆ ಕ್ವಶನ್ ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಕೊಡಬೇಕು. ಮತ್ತೆ ಕರೆಕ್ಟ್ ಆದ ಉತ್ತರ ಕೊಡಬೇಕು. ಉತ್ತರ ಕೊಟ್ಟಿದೀವಿ ಅಂತಲ್ಲ, ಕರೆಕ್ಟ್ ಆದ ಉತ್ತರನ ಇಲ್ಲಿ ಕೊಡಬೇಕು. ಇಲ್ಲಿ ಕಂಡೀಷನ್ ಅಪ್ಲೈ ಅಂತ ನಾನು ಹೇಳಿದಾರ, ಷರತ್ತುಗಳು ಅನ್ವಯ ಆಗಿರುತ್ತೆ. ಈಗ 100 ಜನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಮೆನ್ಷನ್ ಮಾಡಿ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದಿರೋ ಅತಿಥಿಗಳಾಗಿ ಇದು ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ಇಲ್ಲಿ ಹೇಳ್ಬೋದು. ಆದ್ರೆ ಇದಕ್ಕೆ ಟೈಮಿಂಗ್ ಇರೋದು ಕೇವಲ 4 ದಿವಸ ಮಾತ್ರ. ಇದನ್ನ ಯಾರು ಕೂಡ ಇಲ್ಲಿ ಮರಿಬೇಡಿ. ಮತ್ತೆ ಅತಿ ಹೆಚ್ಚಾಗಿ ಆನ್ಸರ್ಗಳನ್ನ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟೋರು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅವ್ರು ಏನೇನು ಷರತ್ತು ಅಂತಂದ್ರೆ ಮೊದಲನೇ ಷರತ್ತೆ ಇದಾಯ್ತು. ಅಂದ್ರೆ ಅತಿ ಹೆಚ್ಚಾಗಿ ಯಾರು ಆನ್ಸರ್ಗಳಿಗೆ ಅವ್ರು ಏನೊಂದು ಕ್ವಶನ್ ಕೇಳಿರ್ತಾರೆ ಆ ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ಗಳನ್ನ ಕೊಟ್ಟಿರಬೇಕು. ಕೇವಲ 100 ಜನಕ್ಕೆ ಮಾತ್ರನೇ. ಆಮೇಲೆ 100 ಜನ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಕೌಂಟ್ ಆಗಲ್ಲ ಅಂತಾನೆ ಇಲ್ಲಿ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು ಇಲ್ಲಿ 100 ಜನಕ್ಕೆ ಅಂತ ಅಂದ್ಬಿಟ್ಟು. ಈಗ ಪ್ರೋಮೋ ಮೂಲಕ ಗೊತ್ತಾಗಿದೆ 4 ದಿವಸ ಇಲ್ಲಿ ಅವಕಾಶ ಕೂಡ ಇಲ್ಲಿ ಇದೆ. ಯಾರ್ಯಾರು ಧಾರಾವಾಹಿಗಳನ್ನ ಇಲ್ಲಿ ನೋಡ್ತಿರ್ತಿರೋ ಎಲ್ಲರೂ ಕೂಡ ಪಟ ಅಂತ ಅಂದ್ಬಿಟ್ಟು ಇಲ್ಲಿ ಆನ್ಸರ್ ಕೂಡ ಮಾಡಿ. ಜಿಯೋ ಹಾಟ್ ಸ್ಟಾರ್ ಅಂತ ಹೇಳಿದ್ದಾರೆ. ಅವರೊಂದು ನಂಬರ್ ಕೊಡ್ತಾರೆ ಅಂತ ಕಾಣಿಸುತ್ತೆ. ಆ ಒಂದು ನಂಬರ್ ನಲ್ಲಿ ನೀವು ಮೆಸೇಜ್ ಮಾಡಿಬಿಟ್ಟು ಹೇಳ್ತಾ ಹೋಗಬೇಕಾಗುತ್ತೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರ ಇವಾಗ ಗೊತ್ತಾಗಿದೆ. 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅಂತ ಕೂಡ ಇಲ್ಲಿ ಹೇಳಾಗಿದೆ. ಮತ್ತೆ 100 ಜನ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅಂದ್ರೆ 100 ಜನ ಕೂಡ ಇಲ್ಲಿ ಕಳ್ಸಲ್ಲ. ಇಲ್ಲಿ ಅತಿ ಹೆಚ್ಚಾಗಿ ಆನ್ಸರ್ ಕೊಟ್ಟಿರ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿರೋನ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಬಿಗ್ ಬಾಸ್ ಸೀಸನ್ 12ಗೆ ಈಗ ಸೆಪ್ಟೆಂಬರ್ 28ರಿಂದ ಇಲ್ಲಿ ಆರಂಭ ಆಗ್ತದೆ. ಮನೆಯೊಳಗಡೆ ಹೋಗೋಕೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲಿ ಅವರೇ ಬಿಗ್ ಬಾಸ್ ಕಡೆಯವರೇ ಕೊಟ್ಟಂತಾಗಿದೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನಕ್ಕೆ ಅಂತಂದ್ರೆ ಇಲ್ಲಿ ಕೇವಲ 4 ದಿವಸ ಮಾತ್ರನೇ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಕೆಲವೊಬ್ರು ಇಲ್ಲಿ ಏನಪ್ಪಾ ಹೇಳಿದ್ರು ಅಂತಂದ್ರೆ ಇದು TRP ಗಿಮಿಕ್ ಅಂತ ಕೂಡ ಇಲ್ಲಿ ಅನ್ಕೊಂಡಿದ್ರು. ಬಟ್ ಇದು ಗಿಮಿಕ್ ಆಗಿತ್ತು ಅಂತಂದ್ರೆ ಸೆಪ್ಟೆಂಬರ್ 28ವರೆಗೂ ಇಲ್ಲಿ ಟೈಮ್ನ ತಗೊಳ್ಬೋದಿತ್ತು. ಅಂದ್ರೆ ಕಲರ್ಸ್ ವಾಹಿನಿಯಲ್ಲಿ ಯಾವೆಲ್ಲ ಧಾರಾವಾಹಿಗಳು ಬರ್ತಾ ಇದೆ ಅಲ್ಲಿವರೆಗೂ ಇಲ್ಲಿ ಕೊಡ್ಬೋದಿತ್ತು. ಬಟ್ ಅದು ಗಿಮಿಕ್ ಇಲ್ಲ, ಏನೂ ಇಲ್ಲ, ಒಂದು ಆಪರ್ಚುನಿಟಿ ಕೊಟ್ಟಂಗೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.